ಉಗೆಮಾದಪ್ಪ ಗುಮಳಾಪುರ ಗೌರಮ್ಮನ ದೇವಾಲಯ. ಸೊ ಈ ಗೌರಮ್ಮನ ದೇವಾಲಯಕ್ಕೆ 101 ಕೆರೆ, 101 ಕುಂಟೆ, 101 ಬಾವಿ, 101 ದೇವಸ್ಥಾನ, 101 ಗವಿ ಸೇರಿದೆ ಎಂದು ಅಲ್ಲಿಂದ ಗ್ರಾಮಸ್ಥರು ಹೇಳ್ತಾರೆ. ಸೊ ಆ 101 ದೇವಾಲಯದಲ್ಲಿ ಈ ದೇವಾಲಯ ಒಂದು ಗೌರಮ್ಮನ ದೇವಾಲಯಕ್ಕೆ ಸೇರಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ದೇವಾಲಯವು ಸುಮಾರು 3000 ವರ್ಷ ಇತಿಹಾಸ ಹೊಂದಿದೆ. ಈ ದೇವಾಲಯವು ಪಾಂಡವರ ಯುದ್ಧದಲ್ಲಿ ಅರ್ಜುನನು ನಿರ್ಮಾಣ ಮಾಡಿರುವ ದೇವಸ್ಥಾನವೆಂದು ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಪೂಜಾರಿ ಹಾಗೂ ಅಲ್ಲಿನ ಶಿಲೆಗಳು, ಅಲ್ಲಿನ ಕಲ್ಲುಗಳು ಒಂದೊಂದು ಕೂಡ ಸಾಕ್ಷಿಯಾಗಿವೆ ಅಂತಾನೆ ಹೇಳ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಎಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ದೇವಾಲಯದ ಒಳಗಡೆ ಕಲ್ಲುಗಳು ಕೂಡ ಒಂದೊಂದು ಕಲ್ಲುಗಳು ಕೂಡ ಸಾವಿರ ವರ್ಷ ಇತಿಹಾಸ ಹೊಂದಿರುವ ರೂಪಗಳನ್ನು ಕೂಡ ತೋರಿಸ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಈ ದೇವಾಲಯವು ಗುಮಳಾಪುರ ಸಮೀಪ ಗಂಗನಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿದೆ. ಅತ್ಯಂತ ಶಕ್ತಿವಾದ ಒಂದು ದೇವರು ಅಂತ ಹೇಳ್ಬೋದು. ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರಾ ಮಹೋತ್ಸವ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಸೊ ವಾರಕ್ಕೊಮ್ಮೆ ಪ್ರತಿ ಶನಿವಾರ ಇಲ್ಲಿ ಮಹಾಮಂಗಳಾರತಿ ಕೂಡ ಸಿಗ್ತದೆ. ಸೊ ನೀವೇನಾದರೂ ಈ ದೇವಾಲಯವನ್ನು ನೋಡಿಲ್ಲ ಅಂತಂದರೆ ತಪ್ಪದೇ ಹೋಗಿ ಒಂದ್ಸಲ ಗುಮಳಾಪುರ ಗಂಗನಹಳ್ಳಿ ಗ್ರಾಮಕ್ಕೆ ಹೋಗಿ ಶ್ರೀ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದೇ ಥರ ವಿಡಿಯೋಗಾಗಿ ನಮ್ಮ ಐಡಿನ ತಪ್ಪದೆ ಫಾಲೋ ಮಾಡಲಿಲ್ಲ ಅಂತಂದರೆ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ.